ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೂ ರಾಕೇಶ್ ಮುಗ್ದುಮ್ ಜನರಲ್ ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ಜೀವಶಾಸ್ತ್ರದ ಟಾಪಿಕ್ ಆದಂಥ ಹ್ಯೂಮನ್ ಬಾಡಿ ಅಂದರೆ ಈ ಮಾನವನ ಶರೀರಕ್ಕೆ ಸಂಬಂಧಿಸಿದಂತೆ ಭಾಳಷ್ಟು ಕಾಂಪಿಟೇಟಿವ್ ಪರೀಕ್ಷೆಗಳು ಅಂದರೆ SSC, ಆಮೇಲೆ ಆರ್ಮಿ JD ಎಕ್ಸಾಮು, ಟೆಕ್ನಿಕಲು, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲು, CISF ಈ ರೀತಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಹ್ಯೂಮನ್ ಬಾಡಿಗೆ ಸಂಬಂಧಿಸಿದಂತೆ 3ರಿಂದ 4 ಕ್ವಶನನ್ನು ಕೇಳಾಗ್ತದೆ. ಬಹು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ತಮಗೆ ನೀಡ್ತಾ ಇದ್ದೀನಿ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಹ್ಯೂಮನ್ ಬಾಡಿ ಮೇಲೆ ಮೊದಲನೇ ಕ್ವಶನ್ಗೆ ಹೋಗೋಣ. ಅದರಲ್ಲಿ ಹ್ಯೂಮನ್ ಬಾಡಿಗೆ ಅಂದಾಗ ಮೊದಲ ಬ್ಲಡ್ ಮತ್ತು ಹಾರ್ಟ್, ರಕ್ತ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ಮೊದಲನೇದು ದಿ ರೇಷೋ ಆಫ್ WBC ಆ್ಯಂಡ್ RBC ಅಂದರೆ WBC ಮೀನ್ಸ್ ವೈಟ್ ಬ್ಲಡ್ ಕಾರ್ಪಸಲ್ಸ್, RBC ಮೀನ್ಸ್ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂದರೆ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣಗಳು ಅಂತ ಬರ್ತಾವೆ. WBC ಮೀನ್ಸ್ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣ ಮತ್ತು ಕೆಂಪು ರಕ್ತ ಕಣಗಳ ಅನುಪಾತ ನಮ್ಮ ಶರೀರೊಳಗೆ ಎಷ್ಟಿರ್ತದೆ? ಅದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಒಂದು ಆಪ್ಷನು 1:60 ಅದ, 1:600 ಅದ. ಇಲ್ಲಿ ಸರಿಯಾದ ಉತ್ತರ 1:600. ಅಂದ್ರೆ ಬಿಳಿ ರಕ್ತ ಕಣಗಳು 1 ಪ್ರಮಾಣ ಇದ್ದರೆ ಕೆಂಪು ರಕ್ತ ಕಣಗಳು 600 ಇರ್ತಾವೆ. ಅದರ 1:600 ಇಸ್ ದ ರೈಟ್ ಆನ್ಸರ್. ಇನ್ನು ಸೋಲ್ಜರ್ ಆಫ್ ಅವರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡ್ತಕ್ಕಂಥದಕ್ಕೆ ಡಿಫೆನ್ಸ್ ಅಂದರೆ ಏನು? ರಕ್ಷಣಾ, ನಮ್ಮ ದೇಹದ ರಕ್ಷಣೆ ಮಾಡ್ತಕ್ಕಂಥ ಸೋಲ್ಜರ್ ಅಂದರೆ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಣೆ ಮಾಡೋದು ಯಾವಂದರೆ WBC ಮಾಡ್ತದೆ, ಬಿಳಿ ರಕ್ತ ಕಣಗಳು ಮಾಡ್ತಾವೆ. ಅದಕ್ಕೆ ಸೋಲ್ಜರ್ ಆಫ್ ಅವರ್ ಡಿಫೆನ್ಸ್ ಸಿಸ್ಟಮ್ ಅಂತ WBCಯನ್ನು ಕರೆಯಲಾಗ್ತದೆ. ಇನ್ನು ಡ್ಯೂರಿಂಗ್ ಬ್ಲಡ್ ಕೋಆಗುಲೇಷನ್ ಥ್ರೋಂಬೋಪ್ಲಾಸ್ಟಿನ್ ಈಸ್ ರಿಲೀಸ್ಡ್ ಬೈ ಅಂದರೆ ಇದರರ್ಥ ಬ್ಲಡ್ ಕೋಆಗುಲೇಷನ್ ಅಂದರೆ ಏನು? ನಾವು ಏನಾದರೂ ಹರಿತವಾದ ಚಾಕುವಿನಿಂದ ಕಟ್ ಮಾಡ್ಕೊಂಡಂದ್ರೆ ರಕ್ತ ಹೊರಗಡೆ ರಕ್ತಸ್ರಾವ ಆಗ್ತದೆ. ಆ ರಕ್ತಸ್ರಾವ ಆದ ಇಲ್ತಕ ಆಗ್ತದೆ, ರಕ್ತ ಮತ್ತು ಮರು ಜೋಡಣೆ ಆಗಬೇಕಾದ್ರೆ ರಕ್ತನಾಳ ಮತ್ತೆ ಹರಿಬೇಕಾಗ್ತದೆ. ಅವಾಗ ಅಲ್ಲಿ ಏನಾಗ್ತದೆ? ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆ ನಡಿಬೇಕು, ಅದರ ಬ್ಲಡ್ ಕೋಆಗುಲೇಷನ್ ಆಗಬೇಕು. ಅದಕ್ಕೆ ಥ್ರೋಂಬೋಪ್ಲಾಸ್ಟಿನ್ ಎಂಬ ಹೊಸ ಇರಿಸೋಕೆ ಆಗಿ ಮಧ್ಯದಲ್ಲಿ ರಕ್ತನಾಳಗಳ ಬಂದಾಗ್ತದೆ. ಆಗ ರಕ್ತ ಬಂದಾಗಬೇಕಾದ್ರೆ ಅದ್ರ ಮೂಲಕ ಆಗ್ತದೆ ಅಂದರೆ ಕ್ಲಮ್ಮಿಂಗ್ ಪ್ಲೇಟ್ಲೆಟ್ಸ್ ಆ್ಯಂಡ್ ಡ್ಯಾಮೇಜ್ ಟಿಶ್ಯೂಸ್ ಅಂದರೆ ಇದರ ಅರ್ಥ ಕಿರುತಟ್ಟೆಗಳು ಅಲ್ಲಿ ಏನಾಗ್ತಾವೆ? ರಕ್ತ ಹೆಪ್ಪುಗಟ್ಟುವಿಕೆ ಮಾಡ್ತಾವೆ. ಆಮೇಲೆ ಡ್ಯಾಮೇಜ್ ಆಗಿರ್ತಕ್ಕಂಥ ಟಿಶ್ಯೂಗಳನ್ನು ನಾವು ರಕ್ಷಣೆ ಮಾಡ್ತಾವೆ, ರಿಲೀಸ್ ಮಾಡ್ತಾವೆ. ಇನ್ನು ಲೈಫ್ ಸ್ಪ್ಯಾನ್ ಆಫ್ WBC ಈಸ್ ಅಪ್ರಾಕ್ಸಿಮೇಟ್ಲಿ ಅಂದರೆ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಅಂದಾಜಾಗಿ ಎಷ್ಟಿರ್ತದೆ ಅಂದ್ರೆ ಬಿಟ್ವೀನ್ 20 to 30 days ಅಂದ್ರೆ ಡ್ಯೂರಿಂಗ್ 1 ಮಂತ್ ಇರ್ತದೆ. ಡ್ಯೂರಿಂಗ್ 1 ಮಂತ್ ಇರ್ತದೆ ಅಂದರೆ 20ರಿಂದ 30 ದಿನ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಇರ್ತಕ್ಕಂಥದ್ದು. ಇನ್ನು ನಾರ್ಮಲ್ ಲೆವೆಲ್ ಆಫ್ HB per 100 ml ಆಫ್ ಬ್ಲಡ್ ಇನ್ ವುಮನ್ಸ್ ಅಂದರೆ ಇದರ ಅರ್ಥ ಹಿಮೋಗ್ಲೋಬಿನ್ನ ಪ್ರಮಾಣ 100 ml ಬ್ಲಡ್ದಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಈ ಹಿಮೋಗ್ಲೋಬಿನ್ನ ಪ್ರಮಾಣ ಎಷ್ಟು ಗ್ರಾಮ್ ಇರ್ತದಂದ್ರೆ 14 ಗ್ರಾಮ್ ಇರ್ತದೆ. ಎಷ್ಟು ರೀ? 14 ಗ್ರಾಮ್ ಇರ್ತದೆ. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ವಾಸ್ ಎಕ್ಸ್ಪ್ಲೇನ್ಡ್ ಬೈ ಮೊದಲ ಬಾರಿಗೆ ಈ ರಕ್ತದ ಪರಿಚಲನೆಯನ್ನು ಯಾರು ಕಂಡುಹಿಡಿದ್ರು? ರಕ್ತದ ಪರಿಚಲನೆ ಬಗ್ಗೆ ಹೇಳಿದವರು ಯಾರಂದ್ರೆ ವಿಲಿಯಂ ಹಾರ್ವೆ. ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಅಂತ ಹೇಳಿದವರು ಯಾರೇ? ವಿಲಿಯಂ ಹಾರ್ವೆ. ಇನ್ನು ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ಹೆಲ್ದಿ ಪರ್ಸನ್ ಆರೋಗ್ಯವಂತ ಮಾನವನ ರಕ್ತದ ಒತ್ತಡ ಎಷ್ಟಿರ್ತದೆ? ಸಾಮಾನ್ಯ ರಕ್ತದ ಒತ್ತಡ ಇರ್ತದೆ ಅಂದರೆ ಅದು 120/80 ಇರ್ತದೆ. 120ರಿಂದ 80 mmHg ಮರ್ಕ್ಯುರಿ ಲೆವೆಲ್ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ 8ನೇ ಕ್ವಶನ್ ಹೋಗೋಣ. ವಾಟ್ ಈಸ್ ದಿ ನೇಮ್ ಆಫ್ ಐರನ್ ಕಂಟೈನಿಂಗ್ ಪ್ರೋಟೀನ್ ದ್ಯಾಟ್ ಗಿವ್ಸ್ ದ ರೆಡ್ ಬ್ಲಡ್ ವೆಸಲ್ಸ್ ದೇರ್ ಕಲರ್ಸ್ ಅಂದರೆ ಐರನ್ ನಮ್ಮ ದೇಹದೊಳಗೆ ರಕ್ತದ ಬಣ್ಣ ಇರಬೇಕಾದ್ರೆ, ರಕ್ತದ ಬಣ್ಣ ಕೆಂಪು ಇರಬೇಕಾದ್ರೆ ಆ ರಕ್ತದಲ್ಲಿ ಪ್ರಮುಖ ಘಟಕ ಕಬ್ಬಿಣ ಅಂಶ ಇರ್ತದೆ. ಆ ಕಬ್ಬಿಣ ಅಂಶ ಮತ್ತು ಪ್ರೋಟೀನು ಎರಡೂ ಇರೋದ್ರಿಂದನ ಕೆಂಪು ಬಣ್ಣ ಬರ್ತದೆ. ಆ ಕೆಂಪು ಬಣ್ಣ ಬರ್ಬೇಕಾದ್ರೆ ಪ್ರಮುಖ ರಕ್ತದಲ್ಲಿರ್ತಕ್ಕಂಥ ಘಟಕ ಯಾವುದನ್ನು ಕೇಳಿದಾರೋ ಅದು ಯಾವುದಂದ್ರೆ ಹಿಮೋಗ್ಲೋಬಿನ್ ಇರ್ತದೆ. ಆದರೆ ಹಿಮೋಗ್ಲೋಬಿನ್
ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ ದಿ ಬಾಡಿ ಈಸ್ ದ ಲಾರ್ಜೆಸ್ಟ್ ಬ್ಲಡ್ ವೆಸಲ್ಸ್. ಅತ್ಯಂತ ದೊಡ್ಡದಾದ ರಕ್ತದ ನಾಳ ಯಾವುದು ಅಂದಾಗ ಅದು ಯಾವುದ್ರ ಅಯೋಟ ಆಗಿರ್ತದೆ. ಯಾಕೆ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಹಾರ್ಟ್ ಯಾವುದು ಅಂದ್ರೆ ಅಯೋಟ ಆಗಿರ್ತದೆ. ಅದು ಲಾರ್ಜೆಸ್ಟ್ ಬ್ಲಡ್ ವೆಸಲ್ಸು ಸಹ ಆಗಿರ್ತದೆ ಅಯೋಟ. ಇನ್ನು ವಿಚ್ ಆಫ್ ದಿ ಫಾಲೋಯಿಂಗ್ಸ್ ಆರ್ ನಾಟ್ ಕಾಂಪೋನೆಂಟ್ ಆಫ್ ಬ್ಲಡ್. ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತದ ಘಟಕ ಅಲ್ಲ. ಪ್ಲಾಸ್ಮಾ, ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಗ್ಯಾಸ್ ಆ್ಯಂಡ್ ಅದರ್ ಡಿಸಾಲ್ವ್ ಸಬ್ಸ್ಟೆನ್ಸ್, ಆಲ್ ಆಫ್ ದೀಸ್ ಅಬೋ. ಅಂದರೆ ಯಾವುದು ಅಲ್ಲ ಅಂತ ಕೇಳಿದರು, ಎಲ್ಲನೂ ಅಲ್ಲ. ಯಾಕಂದ್ರೆ ಬ್ಲಡ್ದು ಅಲ್ಲವೇ ಅಲ್ಲ. ಪ್ಲಾಸ್ಮಾ, ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸು ಎಲ್ಲ ಬೇರೆ ಬೇರೆ ಬರ್ತಕ್ಕಂಥವು, ಯಾವ ಸಹ ಅಲ್ಲ ಅಂತಾರೆ. ಯಾಕಲ್ಲ ಅಂದ್ರೆ ಪ್ಲಾಸ್ಮಾ ದ್ರವ್ಯ ಬೇರೆ ಗುಂಪಿನಲ್ಲಿರ್ತಕ್ಕಂಥ ಕಾಂಪೊನೆಂಟ್ ಅಲ್ಲ. ಬ್ಲಡ್ ಒಳಗೆ ಕಾಂಪೊನೆಂಟು ಬೇರೆ ಬೇರೆ ಇರ್ತವೆ. ನಂತರ ದಿ ಡ್ಯಾಶ್ ಪ್ರೊಡ್ಯೂಸಸ್ ರೆಡ್ ಬ್ಲಡ್ ಸೆಲ್ಸ್ ವಿಚ್ ಟ್ರಾನ್ಸ್ಪೋರ್ಟ್ ಡ್ಯಾಶ್ ಡ್ಯಾಶ್. ಅದರ ತರತ ಕೆಂಪು ರಕ್ತ ಕಣಗಳು ಏನನ್ನೂ ಸಾಗಾಣಿಕೆ ಮಾಡ್ತಾವು. ಉದಾಹರಣೆ ನೋಡಿದಾಗ ನಿಮ್ಗೆ ಗೊತ್ತಿರ್ಬೋದು, ಬೋನ್ ಮ್ಯಾರೋ ಪ್ರೊಡ್ಯೂಸಸ್ RBC. ಯಾಕಂದರೆ ಕೆಂಪು ರಕ್ತ ಕಣಗಳನ್ನು ಯಾವುದು ಬಿಡುಗಡೆ ಮಾಡ್ತಂದ್ರೆ ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ ಅಂತ ಕರಿತಾವೆ. ಅದಕ್ಕೆ RBC ಈಸ್ ಪ್ರೊಡ್ಯೂಸ್ಡ್ ಬೈ ಬೋನ್ ಮ್ಯಾರೋ. ಆಮೇಲೆ ಇನ್ನೊಂದು, ಈ ಬೋನ್ ಮ್ಯಾರೋ ಅಸ್ಥಿ ಮಜ್ಜೆ ಏನೇನು ಕೆಂಪು ರಕ್ತ ಕಣಗಳು ಏನೇನು ಸಾಗಾಣಿಕೆ ಮಾಡ್ತಾವಂದ್ರೆ ಆಕ್ಸಿಜನು ಸಾಗಾಣಿಕೆ ಮಾಡ್ತಾವೆ, ಟ್ರಾನ್ಸ್ಪೋರ್ಟು. ಆಮೇಲೆ ಸಮ್ ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತಾವೆ. ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ಸ್. ದ ಕರೆಕ್ಟ್ ಆನ್ಸರ್ RBC ಪ್ರೊಡ್ಯೂಸ್ಡ್ ಬೈ ಬೋನ್ ಮ್ಯಾರೋ. ಆಮೇಲೆ ಇಟ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಆ್ಯಂಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಇನ್ನು ಬ್ಲೀಡಿಂಗ್ ಡಿಸೀಸಸ್ ಈಸ್ ರಿಲೇಟೆಡ್ ಟು ಡೆಫಿಷಿಯನ್ಸಿ ಆಫ್. ಅದು ರಕ್ತಸ್ರಾವ ಅನ್ನೋದು ಯಾವುದರ ನ್ಯೂನತೆಯಿಂದ ಬರ್ತಕ್ಕಂಥದ್ದು, ವಿಟಮಿನ್ K ಇಂದ ಬರ್ತಕ್ಕಂಥ ಕಾಯಿಲೆ ಬ್ಲಡ್ ಬ್ಲೀಡಿಂಗ್ ಅಂತ ಕರಿತಾವೆ. ಇನ್ನು BP ಬ್ಲಡ್ ಪ್ರೆಷರ್ ಈಸ್ ಮೆಜರ್ಡ್ ಬಾಯ್. BP ಈಸ್ ಮೆಜರ್ಡ್ ಬಾಯ್. ರಕ್ತದ ಒತ್ತಡವನ್ನು ಯಾವುದರ ಮೂಲಕ ಮೆಜರ್ ಮಾಡ್ತಾರೋ, ರಕ್ತದ ಒತ್ತಡವನ್ನು ಮೆಜರ್ ಮಾಡುವ ಡಿವೈಸು ಸ್ಪಿಗ್ಮೋಮಾನೋಮೀಟರ್. ಯಾವ್ದ್ರಿ? ಸ್ಪಿಗ್ಮೋಮಾನೋಮೀಟರಿಂದ ಅಳೆಯಲಾಗ್ತದೆ. ಇನ್ನು ಬ್ಲಡ್ ಫ್ಲೋ ಥ್ರೂ ದಿ ಸೈನಸಿಸ್ ಇನ್. ಅಂದರೆ ಇದರರ್ಥ ರಕ್ತ ಹರಿಬೇಕಾದ್ರೆ ಎದರ ಮೂಲಕ ಹರಿತದ? ಕೆಲವೊಂದು ಜೀವಿಯ ದೇಹದಲ್ಲಿ ಸೈನೋಸಿಸ್ ಮೀನ್ಸ್ ಸೈನೋಸಿಸ್ ಅಂದರೆ ಈ ಜೀವಿಯಲ್ಲಿ ರಕ್ತ ಹರಿಬೇಕಾದ್ರೆ ಓಪನ್ ಸರ್ಕ್ಯುಲೇಷನ್ ಇರ್ತದೆ. ಅಂದರೆ ತೆರೆದ ರಕ್ತ ಪರಿಚಲನಾ ವ್ಯೂಹವನ್ನು ಹೊಂದಿರತಕ್ಕಂಥ ಇದು. ಅದಕ್ಕೆ ಅದರ ಮೂಲಕ ಹರಿತಕ್ಕಂಥದ್ದು. ಇನ್ನು ಬ್ಲಡ್ ವೆಸಲ್ಸ್ ಟೇಕಿಂಗ್ ಫ್ರಾಮ್ ದಿ ಲಂಗ್ಸ್ ಟು ದಿ ಹಾರ್ಟ್ಸ್ ಆರ್. ಅದರ ತರತ್ತ ರಕ್ತನಾಳಗಳು ಏನಿರ್ತಾವೆ, ರಕ್ತನಾಳಗಳು ಲಂಗ್ಸ್ ಟು ಹಾರ್ಟ್ ಅಂದರೆ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಬೇಕಾದ್ರೆ ಯಾವ ಸಹಾಯ ಮಾಡ್ತಾವು? ಅವು ಯಾವ ಮಾಡ್ತಾರೆ? ಪಲ್ಮನರಿ ವೀನ್ಸ್ ಮಾಡ್ತಾವೆ. ಅಪಧಮನಿ ಮತ್ತು ಅಭ್ಯಧಮನಿ ಅಂತ ಇರ್ತಾವೆ. ಅಲ್ಲಿ ಪಲ್ಮನರಿ ವೀನ್ಸ್ಗಳು ಇದನ್ನು ಕಾರ್ಯವನ್ನು ಮಾಡ್ತಾವೆ. ಇನ್ನು ಬ್ಲಡ್ ಎಂಟರ್ಸ್ ಇನ್ ಟು ದಿ ಹಾರ್ಟ್ ಬಿಕಾಸ್ ಮಸಲ್ಸ್. ಅಂದರೆ ಹೃದಯಕ್ಕೆ ರಕ್ತ ಸಾಗಾಣಿಕೆ ಆದಾಗ ಸ್ನಾಯುಗಳು ಏನಾಗ್ತಾವೆ ಅಂದರೆ ರಿಲ್ಯಾಕ್ಸ್ ಆಗ್ತಾವೆ. ರಕ್ತ ಪಂಪ್ ಮಾಡುವಾಗ ರಿಲ್ಯಾಕ್ಸ್ ಆಗಲ್ಲ. ರಕ್ತವನ್ನು ಸ್ವೀಕಾರ ಮಾಡ್ಕೊಂಡ ನಂತರ ಯಾವುದು ರಿಲ್ಯಾಕ್ಸ್ ಆಗ್ತದೆ? RTR ರಿಲ್ಯಾಕ್ಸ್ ಆಗ್ತದೆ. ಯಾಕಂದ್ರೆ ಹೃತ್ಕರ್ಣ ಹೃತ್ಕಕ್ಷಿಗಳು ಅಂತ ಕರಿತಾವೆ. 2 ವೆಂಟ್ರಿಕಲ್ಸ್ 2 RTRs ಇರ್ತಾವೆ. 2 ಹೃತ್ಕರ್ಣ 2 ಹೃತ್ಕಕ್ಷಿ ಇರ್ತಾವೆ. ಅದರಲ್ಲಿ RTR ಇದ್ದದ್ದು ಏನಾಗ್ತದೆ? ರಕ್ತವನ್ನು ಸ್ವೀಕಾರ ಮಾಡ್ಕೊಂಡ ನಂತರ ರಿಲ್ಯಾಕ್ಸ್ ಆಗ್ತದೆ. ಇನ್ನು ಆಫ್ಟರ್ ರಿಸೀವಿಂಗ್ ದಿ ಬ್ಲಡ್ ಫ್ರಾಮ್ ದಿ ಲಂಗ್ಸ್ ದಿ ಹಾರ್ಟ್ ಪಂಪ್ಸ್ ಇಟ್ ಟು ಬಿ. ಅಂದ್ರೆ ರಕ್ತನ ಸ್ವೀಕಾರ ಮಾಡಿದ ನಂತರ ಲಂಗ್ಸ್ ಏನು ಮಾಡುತ್ತೆ? ಹಾರ್ಟ್ ಪಂಪ್ ಮಾಡ್ತದೆ. ಎಲ್ಲಿಂದ ಪಂಪ್ ಮಾಡ್ತದೆ? ಲೆಫ್ಟ್ RTRದಿಂದ ಪಂಪ್ತದೆ. ಎಡ ಹೃತ್ಕಕ್ಷಿಯಿಂದ ಪಂಪ್ ಆಗ್ತದೆ. ಅಂದರೆ ಎಡ ಹೃತ್ಕಕ್ಷಿ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಲೆಫ್ಟ್ RTR ಅಂತ ಕರೆಯಲಾಗ್ತದೆ. ಇನ್ನು ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಬ್ರೌಟ್ ಟು ದಿ ಲೆಫ್ಟ್ RTM ಫ್ರಮ್ ಲಂಗ್ಸ್ ಥ್ರೂ. ಅಂದ್ರೆ ಎಡ ಹೃತ್ಕಕ್ಷಿಯಿಂದ ಲಂಗ್ಸ್ ಮೂಲಕ ಎಲ್ಲಿ ಹೋಗ್ತದೆ ಆಕ್ಸಿಜನೇಟೆಡ್ ಬ್ಲಡ್ಡು? ಪಲ್ಮನರಿ ವೀನ್ಸ್ಗೆ ಹೋಗ್ತದೆ. ಏನಂತಾರೆ? ಪಲ್ಮನರಿ ವೀನ್ಸ್ಗಳಿಗೆ ಸಾಗಾಣಿಕೆ ಆಗ್ತದೆ. ಇನ್ನು WBC ವೈಟ್ ಬ್ಲಡ್ ಸೆಲ್ಸ್ ಆ್ಯಕ್ಟ್ಸ್. ಬಿಳಿ ರಕ್ತ ಕಣಗಳು ಏನು ಮಾಡ್ತಾವೆ? ಡಿಫೆನ್ಸ್ ಅಗ್ನೆಸ್ಟ್ ಇನ್ಫೆಕ್ಷನ್ಸ್. ರೋಗಾಣುಗಳ ವಿರುದ್ಧ ಹೋರಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಯಾವ್ದು ಮಾಡ್ತದೆ? ಬಿಳಿ ರಕ್ತ ಕಣಗಳು ಮಾಡ್ತದೆ. ಇನ್ನು ಇನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸ್ಟ್ರಾ ಬ್ಲಡ್ ಸ್ಟೋರ್ಡ್ ಆ್ಯಂಡ್ ಇಟ್ ರಿಲೀಸಸ್ ವ್ಯಾನ್ ಶಾರ್ಟೇಜ್ ಆಕರ್ಸ್. ಅದರ ಅರ್ಥ
ನಮ್ಮ ದೇಹದಲ್ಲಿ ರಕ್ತ ಎಕ್ಸ್ಟ್ರಾ ಬ್ಲಡ್ ಎಲ್ಲಿ ಸ್ಟೋರೇಜ್ ಆಗಿರ್ತದೆ, ಆಮೇಲೆ ಅದು ಶಾರ್ಟ್ ಟೈಮ್ದಾಗ ಅದು ಯಾವಾಗ ಯೂಸ್ ಮಾಡ್ತದೆ, ಯಾವ್ದು ಮಾಡ್ತದೆ ಅಂದರೆ ಸ್ಪ್ಲೆನ್ಸ್ ಅಂದರೆ ಗುಲ್ಮ ಅಂತ ಇರ್ತದೆ. ಗುಲ್ಮ ಎಕ್ಸ್ಟ್ರಾ ಬ್ಲಡನ್ನು ಸ್ಟೋರೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಇನ್ನು ಎವರೇಜ್ ಲೈಫ್ ಸ್ಪ್ಯಾನ್ ಆಫ್ RBC ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಿರ್ತದೆ ಅಂದರೆ 100 to 120 ಡೇಸ್ ಇರ್ತದೆ. ಎಷ್ಟು? 100 to 120 ಡೇಸ್ ಕೆಂಪು ರಕ್ತ ಕಣಗಳ ಜೀವಿತಾವಧಿ. ನೆಕ್ಸ್ಟು ಮಿನರಲ್ಸ್ ಇಂಪ್ಯೂರಿಟಿ ಇನ್ ಬ್ಲಡ್ ಆರ್ ರಿಮೂವ್ಡ್ ಬೈ ಅಂದರೆ ಅಶುದ್ಧ ರಕ್ತವನ್ನು ಪ್ಯೂರಿಫೈಡ್ ಮಾಡೋದು ಯಾವುದು, ಅಥವಾ ಇಂಪ್ಯೂರಿಟಿನ ತೆಗೆದು ಹಾಕೋದು ಯಾವುದು ಅಂದರೆ ಕಿಡ್ನಿ ಮಾಡ್ತದೆ, ಮೂತ್ರಜನಕಾಂಗ ಮಾಡ್ತದೆ. ಇನ್ನು pH ಆಫ್ ಹ್ಯೂಮನ್ ಬ್ಲಡ್ ರಕ್ತದ pH ಮಟ್ಟ ಫಿಸಿಕಲ್ ಕಾನ್ಸ್ಟೆಂಟ್ ಆಫ್ ಹೈಡ್ರೋಜನ್ ರಕ್ತದ ಎಷ್ಟು ಇರ್ತದೆ ಅಂದರೆ 7.4 ಇರ್ತದೆ. ಯಾಕಂದರೆ ಇದು ಲೈಟ್ಲಿ ಬೇಸಿಕ್ ಇರ್ತಕ್ಕಂಥದ್ದು. ಇನ್ ಹ್ಯೂಮನ್ ಬಾಡಿ ರೆಡ್ ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅಂದರೆ ಕೆಂಪು ರಕ್ತ ಕಣಗಳನ್ನು ಪ್ರೊಡ್ಯೂಸ್ ಮಾಡೋದು ಯಾವುದು? ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ ಅಂತ ಕರೆಯಲಾಗ್ತದೆ. ಇನ್ನು ಮ್ಯಾಟ್ರಿಕ್ಸ್ ಆಫ್ ಬ್ಲಡ್ಸ್ ಈಸ್ ನೋನ್ ಆ್ಯಸ್ ಅದು ರಕ್ತದಲ್ಲಿರ್ತಕ್ಕಂಥ ಮಾತೃಕೆ ಯಾವುದು ಅಂದರೆ ಅದು ಪ್ಲಾಸ್ಮಾ ಆಗಿರ್ತದೆ. ಯಾಕಂದರೆ ರಕ್ತದಲ್ಲಿ ಪ್ಲಾಸ್ಮಾ ಸ್ಥಿತಿಯಲ್ಲಿ ರಕ್ತ ತೇಲ್ತಿರ್ತಕ್ಕಂಥದ್ದು, ಅದಕ್ಕೆ ಪ್ಲಾಸ್ಮಾ ಇಸ್ ದ ರೈಟ್ ಆನ್ಸರ್. ಇನ್ನು ಎರ್ಥ್ರೋಸೈಟ್ಸ್ ಅಂದರೆ ಏನು? RBC. ಯಾಕಂದರೆ ಕೆಂಪು ರಕ್ತ ಕಣಗಳ ಸೈಂಟಿಫಿಕ್ ನೇಮು ಎರ್ಥ್ರೋಸೈಟ್ಸ್ ಅಂತ ಕರೆಯಲಾಗ್ತದೆ. ಇನ್ನು ವೀನ್ಸ್ ಕ್ಯಾರಿ ಬ್ಲಡ್ ಟು ದಿ ಆರ್ಗಾನಲ್ ಕ್ಯಾಫ್ಲರೀಸ್ ಅಂದರೆ ನಾಳಗಳು, ರಕ್ತನಾಡಿಗಳು ರಕ್ತವನ್ನು ಆರ್ಗಾನಲ್ಸ್ ಮೂಲಕ ಕ್ಯಾಪ್ಲರಿಗೆ ಸಾಗಾಣಿಕೆ ಮಾಡಬೇಕಾದ್ರೆ ಎದ್ರ ಮೂಲಕ ಆಗ್ತದೆ ಅಂದರೆ ಹಾರ್ಟ್ ಪಂಪಿಂಗ್ ಮೂಲಕ ಆಗ್ತದೆ. ಹಾರ್ಟ್ಗಳು ರಕ್ತವನ್ನು ಪಂಪ್ ಮಾಡಿದಾಗ ಮಾತ್ರ ಆರ್ಗಾನಲ್ಸ್ಗೆ ಅದು ಹೋಗ್ತದೆ, ನಾಡಿ ಮಿಡಿತ ಅಂತ ಕರಿತೀವಿ. ಇನ್ನು ಯೂನಿವರ್ಸಲ್ ರಿಸಿಪ್ಟರ್ ಬ್ಲಡ್ ಗ್ರೂಪ್ ಎಲ್ಲರಿಂದ ರಕ್ತವನ್ನು ಪಡೆಯಬಹುದಾದ ರಕ್ತದ ಗುಂಪು ಯಾವುದು ಅಂದಾಗ AB ಇರ್ತಕ್ಕಂಥ ವ್ಯಕ್ತಿ ಎದಿಂದ, ABದಿಂದ ಮತ್ತು Oದಿಂದ ರಕ್ತವನ್ನು ಪಡ್ಕೋಬೋದು. ಆಮೇಲೆ ವಿಚ್ ಬ್ಲಡ್ ಗ್ರೂಪ್ ಹ್ಯಾವ್ ನೋ ಆ್ಯಂಟಿಬಾಡೀಸ್ ಇನ್ ಪ್ಲಾಸ್ಮಾ ಪ್ರತಿಕಾಯಗಳನ್ನು ಹೊಂದಿಲ್ಲದ ಇರ್ತಕ್ಕಂಥ ರಕ್ತದ ಗುಂಪು ಯಾವುದು ಇನ್ನು ಪ್ಲಾಸ್ಮಾದಾಗ ಅಂದಾಗ O ರಕ್ತದ ಗುಂಪು, ನೋ ಆ್ಯಂಟಿಬಾಡೀಸ್. ಇನ್ನು ಬ್ಲಡ್ ಕ್ಲಾಟಿಂಗ್ ಮೇಡ್ ಪಾಸಿಬಲ್ ಬೈ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಕಾರ್ಯವನ್ನು ಯಾವುದು ಮಾಡ್ತದೆ? ಕಿರುತಟ್ಟೆಗಳು ಮಾಡ್ತಾವೆ, ಪ್ಲೇಟ್ಲೆಟ್ಸ್ ಮಾಡ್ತಾರೆ. ಅದಕ್ಕೆ ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು. ಯಾಕಂದ್ರೆ 2 ರಿಂದ 5 ನಿಮಿಷ ನಮಗೆ ರಕ್ತಸ್ರಾವ ಆದಾಗ 2 ರಿಂದ 5 ನಿಮಿಷ ಏನಾಯ್ತು ರಕ್ತ ತಾನೇ ಹೆಪ್ಪುಗಟ್ತದೆ. ಯಾಕಂತ ಮಾಡುವ ಕ್ರಿಯೆ ಯಾವ್ದು ಮಾಡೋದು? ಪ್ಲೇಟ್ಲೆಟ್ಸ್ಗಳು ಮಾಡ್ತಾವೆ. ಇನ್ನು ಕಲರ್ ಆಫ್ WBC ಕೆಂಪು ರಕ್ತ ಕಣಗಳ ಜೀವಿತಾವಧಿ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಕ್ಕಂಥದ್ದು ಏನಂದರೆ WBC ಮೀನ್ಸ್ ವೈಟ್ ಬ್ಲಡ್ ಕಾರ್ಪಸಲ್ಸ್, ವೈಟ್ ಇರೋದ್ರಿಂದ ಬಿಳಿ ರಕ್ತ ಕಣ ಅಂತ ಆಪ್ಷನ್ ವೈಟ್ ಅಂತ ಟಿಕ್ ಮಾಡ್ತಾರೆ. ಯಾಕಂದರೆ ಕೆಂಪು ಬಿಳಿ ರಕ್ತ ಕಣಗಳ ಕಲರ್ ಇರೋಲ್ಲ, ಕಲರ್ಲೆಸ್ ಇರ್ತದೆ, ಅದಕ್ಕೆ ಆನ್ಸರ್ ಇಸ್ ಕಲರ್ಲೆಸ್. ಇನ್ನು ಫಂಕ್ಷನ್ ಆಫ್ WBC ಕೆಲಸ ಏನು? ಗಾರ್ಡ್ ಅಗ್ನೆಸ್ಟ್ ಇನ್ಫೆಕ್ಷನ್ ರೋಗಾಣುಗಳ ವಿರುದ್ಧ ಹೋರಾಡಬೇಕಾದ್ರೆ ಗಾರ್ಡ್ ಆಗಿ ಕೆಲಸ ಮಾಡ್ತಕ್ಕಂಥ ಯಾವ ಬಿಳಿ ರಕ್ತ ಕಣಗಳು ಮಾಡ್ತಾವೆ. ಇನ್ನು ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಪ್ಲಾಸ್ಮಾ ನೀರಿನಲ್ಲಿ ಅಂದರೆ ಪ್ಲಾಸ್ಮಾದಲ್ಲಿ ನೀರಿನ ಪ್ರಮಾಣ ಎಷ್ಟು? ಪ್ಲಾಸ್ಮಾದಲ್ಲಿ ನೀರಿನ ಪ್ರಮಾಣ 90ರಷ್ಟು ನೀರು ಇರ್ತದೆ ಪ್ಲಾಸ್ಮಾ ಒಳಗೆ. ಬ್ಲಡ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಅಂದರೆ WBC. ಇನ್ನು ECG ಅಂದರೆ ಏನು ನೋಡಿ? ಡಾಕ್ಟರ್ ಹತ್ರ ಆದಾಗ ECG ಹಾರ್ಟ್ ಪ್ರಾಬ್ಲಮ್ ಇದ್ದರೆ ECG ಮಾಡ್ತಾರೆ. ECG ಮೀನ್ಸ್ ಇಕೋಕಾರ್ಡಿಯೋಗ್ರಫಿ ಅಂತ ಕರಿತಾರೆ. ಇನ್ನು ಎವರೇಜ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಹ್ಯೂಮನ್ ಬಾಡಿ ಅದು ಸರಾಸರಿ ರಕ್ತ ಹೆಪ್ಪುಗಟ್ಟುವಿಕೆ ಅವಧಿ ಎಷ್ಟು ಅಂದರೆ 2 to 5 ಮಿನಿಟ್ ಇರ್ತದೆ. ಹ್ಯೂಮನ್ ಹಾರ್ಟ್ ಬೀಟ್ ಪರ್ ಮಿನಿಟ್ ಹ್ಯೂಮನ್ ಹಾರ್ಟ್ ಬೀಟ್ ಪ್ರತಿ ಸೆಕೆಂಡಿಗೆ ಎಷ್ಟು ಇರ್ತದೆ? 72 ಇರ್ತದೆ. ಅಷ್ಟೇ 72. ಇನ್ನು ವಿಚ್ ಬ್ಲಡ್ ಗ್ರೂಪ್ ಹ್ಯಾವ್ ನೋ ಆ್ಯಂಟಿಜನನ್ನು ಹೊಂದಿಲ್ಲದೆ ಇರ್ತಕ್ಕಂಥ ರಕ್ತದ ಗುಂಪು ಯಾವುದು? O ಆಗಿರ್ತಕ್ಕಂಥದ್ದು. ದಿ ಪರ್ಸೆಂಟೇಜ್ ಆಫ್ ಫಾರ್ಮ್ ಎಲಿಮೆಂಟ್ ಇನ್ ದಿ ಬ್ಲಡ್ ಈಸ್ ಅಂದರೆ ರಕ್ತದಲ್ಲಿ ಈ ಮೂಲಭೂತ ಧಾತುಗಳು ಎಷ್ಟಿರ್ತಾವೆ? ಬ್ಲಡ್ದಲ್ಲಿ ಮೂಲಭೂತ ಧಾತುಗಳ ಸಂಖ್ಯೆ ಅಥವಾ ಮೂಲ ವಸ್ತುಗಳು ಎಷ್ಟಿರ್ತಾವೆ ಅಂದರೆ 45%ರಷ್ಟು ಪ್ರಮುಖ ರಕ್ತದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥವು. ಇನ್ನು ಲೈಫ್ ಸ್ಪ್ಯಾನ್ ಆಫ್ RBC ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? 120 ಡೇಸ್ ಇರ್ತದೆ. ಇನ್ನೆಷ್ಟು ಬರ್ತಕ್ಕಂಥದ್ದು ಡೈಜೆಷನ್ ಜೀರ್ಣಾಂಗ ಯುಗದ ಬಗ್ಗೆ ನೋಡೋಣ. ಈಗ ಬ್ಲಡ್
ಮತ್ತು ಹಾರ್ಟ್ ಬಗ್ಗೆ ಆಯಿತು. ಈಗ ಡೈಜೆಷನ್ ಬಗ್ಗೆ ನೋಡೋಣ. ಸ್ಟಡಿ ಆಫ್ ಕಿಡ್ನಿ ಈಸ್ ಕಾಲ್ಡ್ ಆ್ಯಸ್, ನೋಡಿ ಕಿಡ್ನಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವು ಏನು ಕರಿತೇವೆ? ನೆಫ್ರೋಲಾಜಿ ಅಂತ ಕರಿತೀವಿ. ಏನು ಕರಿತೀವಿ? ನೆಫ್ರೋಲಾಜಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕರೆಕ್ಟ್ ಪೇರಿಂಗ್ ಆಫ್ ಸೈಟ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಆಫ್ ದಿ ರೆನಿನ್. ಅದರ ಅರ್ಥ ಕೆಳಗಿನ ಯಾವ ಪೇರಿಂಗ್ ಸರಿಯಾದ ಅದ ಅಂದ್ರೆ ನೋಡ್ರಿ, ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತೈತಿ ಮೌತು ಸ್ಟಾಚ್ ಅಂದ್ರೆ ಬಾಯಿಯಲ್ಲಿ ಏನಿರ್ತದೆ? ಪಿಷ್ಟ ಇರ್ತದೆ, ಪಿಷ್ಟ ಜೀರ್ಣಕ್ರಿಯೆ ಆಗ್ತದೆ. ಸ್ಟಮಕ್ದಾಗ ಕೊಬ್ಬು, ಹೊಟ್ಟೆಯಲ್ಲಿ ಕೊಬ್ಬು ಜೀರ್ಣಕ್ರಿಯೆ ಆಗ್ತದೆ. ಸಣ್ಣ ಕರಳುದಲ್ಲಿ ಕ್ಯಾಸಿನ್ ಎಂಬ ಇದಿರ್ತದೆ, ಕ್ಯಾಸಿನ್ ಇರ್ತದೆ. ಕ್ಯಾಸಿನ್ ಅಂದರೆ ಏನು? ಇವೆಲ್ಲ ಬೇರೆ ಬೇರೆ ವಸ್ತುಗಳು ಸಾಮಾನ್ಯವಾಗಿ ಸ್ವೀಕಾರ ಮಾಡ್ಬೇಕಾರೆ ಹಂಗಾಗ್ತವೆ. ನಿಮ್ಗೆ ಹತ್ರ ಕಿಣ್ವಗಳು, ಎಂಜೈಮ್ಸ್ಗಳು ಇರ್ತಾವೆ. ಹಂಗೆ ಸ್ಟಮಕ್ದಾಗ ಕ್ಯಾಸಿನ್ ಇರಲ್ಲ, ಸ್ಟಮಕ್ ಒಳಗೆ ರೆನಿನ್ ಇರ್ತದೆ. ಅದಕ್ಕೆ ಅದು ರಾಂಗ್ ಅದ. ಇನ್ನು ವಾಟ್ ಈಸ್ ದಿ ಕಾಮನ್ ಅಮಂಗ್ ಅಮೈಲೇಜ್, ರೆನಿನ್, ಟ್ರಿಪ್ಸಿನ್ ಅಂದರೆ ಏನು? ಅಮೈಲೇಜು, ರೆನಿನು, ಟ್ರಿಪ್ಸಿನ್ ಇವು ಏನಂದ್ರೆ ದೀಸ್ ಆರ್ ದಿ ಪ್ರೋಟೀನ್ಸ್. ಬೇರೆ ಬೇರೆ ರೀತಿಯ ಕಿಣ್ವಗಳನ್ನು ಹೊಂದಿರತಕ್ಕಂಥ ಪ್ರೋಟೀನ್ಸ್ಗಳವು. ಇನ್ನು ದಿ 70% ಆಫ್ ಅವರ್ ಬಾಡಿ ಮಾಸ್ ಈಸ್, ನಮ್ಮ ದೇಹದ 70% ಏನಿರ್ತದೆ ನಮ್ಮ ದೇಹದೊಳಗೆ? ವಾಟ್ರ್ ಇರ್ತದೆ, ನೀರು. ಹೇರ್ ಇಸ್ ದಿ ಪ್ರೋಟೀನ್ ಡೈಜೆಷನ್ ಅಕಂಪ್ಲೀಸ್ಡ್, ನಮ್ಮ ದೇಹದಲ್ಲಿ ಪ್ರೋಟೀನ್ ಎಲ್ಲಿ ಡೈಜೆಷನ್ ಕಂಪ್ಲೀಟ್ ಆಗ್ತದೆ ಅಂದಾಗ ಇಲಿಯಮ್. ಯಾಕಂದ್ರೆ ಸ್ಮಾಲ್ ಇಂಟೆಸ್ಟೈನ್ದು ಕೊನೆಯ ಭಾಗ ಸ್ಟಾರ್ಟ್ ಆಗೋದು ಇಲ್ಲಿ ಇಲಿಯಮ್ನಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಅಲ್ಲಿ ಪ್ರೋಟೀನ್ ಡೈಜೆಷನ್ ಆಗ್ತದೆ, ಇಲಮ್ ಅಂತ ಕರಿತು. ಇನ್ನು ಮೋಸ್ಟ್ ಆಫ್ ದಿ ಫ್ಯಾಟ್ ಡೈಜೆಷನ್ ಆಕರ್ಸ್, ನಮ್ಮದು ಫ್ಯಾಟ್ ಇದ್ದದ್ದು ಸಂಪೂರ್ಣವಾಗಿ ಡೈಜೆಷನ್ ಎಲ್ಲಿ ಆಗ್ತದೆ? ಮೋಸ್ಟಾಗಿ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಿನಲ್ಲಿ ಆಗ್ತದೆ. ಯಾಕೆ ಫ್ಯಾಟದ ಡೈಜೆಷನ್ ಆಗೋದ್ರೆ ಸಣ್ಣ ಕರಳಿನಲ್ಲಿ. ಇಫ್ ದಿ ಪ್ಯಾಂಕ್ರೀಸ್ ಈಸ್ ರಿಮೂವ್ಡ್, ದಿ ಕಂಪೌಂಡ್ ವಿಚ್ ರಿಮೇನ್ಸ್ ಅನ್ಡೈಜೆಸ್ಟೆಡ್ ಈಸ್, ಅಂದ್ರೆ ಪ್ಯಾಂಕ್ರೀಸ್ ರಿಮೂವ್ ಮಾಡ್ತದೆ, ಅಂದ್ರೆ ಮೆದು ಜರಕಂಗೆ ರಿಮೂವ್ಡ್. ಕಂಪೌಂಡ್ ವಿಚ್ ರಿಮೇನ್ಸ್ ಅನ್ಡೈಜೆಸ್ಟೆಡ್ ಅಂದ್ರೆ ಯಾವ್ದು ಅನ್ಡೈಜೆಸ್ಟ್ ಆಗ್ತದೆ? ಪ್ರೋಟೀನು, ಕಾರ್ಬೋಹೈಡ್ರೇಟ್, ಫ್ಯಾಟ್ಸು. ಇವು ಮೂರೂ ಏನು ಮಾಡ್ತಾರೆ? ಡೈಜೆಷನ್ ಮಾಡ್ತಕ್ಕಂಥದ್ದು. ಇನ್ನು ಬಯಲ್ ಆ್ಯಕ್ಟ್ಸ್ ಆ್ಯಸ್ ಎ ಆ್ಯಕ್ಟಿವೇಟರ್ ಆಫ್ ವಿಚ್ ಎಂಜೈಮ್ಸ್, ನೋಡಿರಿ ಪಿತ್ತರಸ ಏನು ಮಾಡ್ತಂದ್ರೆ ಪಿತ್ತರಸವನ್ನು ಡೈಜೆಷನ್ ಮಾಡ್ತಕ್ಕಂಥ ಎಂಜೈಮ್ನ ಹೆಸರು ಏನು ಕೇಳಿದಾರೆ? ಪಿತ್ತರಸವನ್ನು ಡೈಜೆಷನ್ ಮಾಡ್ತಕ್ಕಂಥ ಎಂಜೈಮ್ನ ಹೆಸರು ಲೈಪೇಸ್ ಮಾಡ್ತದೆ. ನೆಕ್ಸ್ಟು ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದಿ ಹ್ಯೂಮನ್ ಬಾಡಿ, ಅತ್ಯಂತ ದೊಡ್ಡ ಗ್ರಂಥಿ, ಮಾನವನ ಶರೀರದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಾವುದ್ರಿ? ಲಿವರ್, ಜಠರಾಗಿರ್ತದೆ. ಯಾಕಂದ್ರೆ ಲಾರ್ಜೆಸ್ಟ್ ಗ್ರಂಥಿ ಅಂತ ನಾವು ಲಿವರನ್ನು ಕರಿತೀವಿ. ನೆಕ್ಸ್ಟು ದಿ ಡಿಫೆನ್ಸ್ ಮರಾಸ್ಮಸ್ ಇನ್ ಚಿಲ್ಡ್ರನ್ಸ್ ಈಸ್ ಕಾಸ್ಡ್ ಬೈ ಡ್ಯೂ ಟು ದಿ ಡೆಫಿಷಿಯನ್ಸಿ ಆಫ್, ಅಂದರೆ ಚಿಕ್ಕ ಮಕ್ಕಳಲ್ಲಿ ಯಾವುದರ ಕೊರತೆಯಿಂದ ಮರಾಸ್ಮಸ್ ಕಾಯಿಲೆ ಬರ್ತಕ್ಕಂಥದ್ದು? ಯಾವುದ್ರಿ? ಪ್ರೋಟೀನ ಕೊರತೆಯಿಂದ. ಡೆಫಿಷಿಯನ್ಸಿ ಡಿಸೀಸ್ ಆಫ್ ಪ್ರೋಟೀನ್ ಯಾವುದು? ಪೋಷಣ ಮರಾಸ್ಮಸ್ ಅಂತ ಕರಿತೀವಿ ನಾವು. ಇನ್ನು ಸ್ಟಾರ್ಚ್ ಈಸ್ ಕನ್ವರ್ಟೆಡ್ ಇಂಟು ಮಾಲ್ಟೋಸ್ ಬೈ ಆ್ಯಕ್ಷನ್ ಆಫ್, ಅಂದರೆ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಎಂಜೈಮ್ಸ್ ಯಾವುದು? ಅಮೈಲೇಸ್ ಮಾಡ್ತದೆ. ಯಾವ್ದ್ರಿ? ಅಮೈಲೇಸ್. ದಿ ಸ್ಮಾಲೆಸ್ಟ್ ಇಂಟೆಸ್ಟೈನ್ ಹ್ಯಾಸ್ 3 parts. ದಿ ಫಸ್ಟ್ ಪಾರ್ಟ್ ಈಸ್ ಕಾಲ್ಡ್, ಅಂದರೆ ಸಣ್ಣ ಕರಳಿನ 3 ಭಾಗ ಇರ್ತವೆ. ಅದರಲ್ಲಿ ಮೊದಲನೇ ಭಾಗ ಯಾವುದು? ಡ್ಯೂಡನಮ್ ಅಂತ ಕರಿತೀವಿ. ಯಾಕಂದರೆ ಫಸ್ಟ್ ಇಲಮ್ ಅಂತ ಇದ್ರೆ ಅದು 3 partsಲ್ಲಿ ಫಸ್ಟ್ ಪಾರ್ಟು ಏನು ಮಾಡ್ತದೆ? ಡ್ಯೂಡನಮ್ ಅಂತ ಬರ್ತದೆ. ಇನ್ನು ಡ್ಯಾಶ್ ಈಸ್ ದಿ ಪ್ರೋಟೀನ್ ಡೆಫಿಷಿಯನ್ಸಿ ಡಿಸಾರ್ಡರ್, ಅಂದ್ರೆ ಪ್ರೋಟೀನ್ನ ನ್ಯೂನ್ಯತೆಯಿಂದ ಬರುವ ಕಾಯಿಲೆ ಯಾವುದು? ನೋಡಿರಿ, ಪ್ರೋಟೀನ್ನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಕ್ವಾಶೋರ್ಕರ್ ಅಂತ ಬರ್ತದೆ. ಪ್ರೋಟೀನ್ನ ಕೊರತೆಯಿಂದ ಬರುವ ಕಾಯಿಲೆ ಯಾವುದ್ರಿ? ಕ್ವಾಶೋರ್ಕರ್. ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ನಾಟ್ ಎ ಕಾಮನ್ ಡಿಸಾರ್ಡರ್ ಅಸೋಸಿಯೇಟೆಡ್ ವಿತ್ ಡೈಜೆಸ್ಟಿವ್ ಸಿಸ್ಟಮ್. ಈ ಕೆಳಗಿನಗಳಲ್ಲಿ ಯಾವುದು ಏನು ಬರ್ತದೆ? ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಿಸಿದಂಥ ಕಾಯಿಲೆ ಅಲ್ಲ. ನೋಡಿ, ಇಲ್ಲಿ 4 ಕಾಯಿಲೆ ಪಡೆದವರು: ಟೆಟಾನಸು, ದಿಪ್ತೀರಿಯಾ, ಜಾಂಡೀಸು, ಡಿಸೆಂಟ್ರಿ. ನೋಡಿ, ಡಿಸೆಂಟ್ರಿ ಅನ್ನೋದು ಡೈಜೆಷನ್ಗೆ ಬರ್ತಕ್ಕಂಥದ್ದು. ಕಾಮಾನೆ, ಜಾಂಡೀಸ್ ಕಾಯಿಲೆ, ದಿಪ್ತೇರಿಯಾ ಇವೆಲ್ಲ ಡೈಜೆಷನ್ಗೆ ಬರ್ತಕ್ಕಂಥ. ಆದರೆ ಟೆಟಾನಸ್ ಮಾತ್ರ ಡೈಜೆಷನ್ಗೆ ಸಂಬಂಧಿಸಿದಂಥ ಡಿಸೀಸ್ ಅಲ್ಲ. ನೆಕ್ಸ್ಟು ಬ್ಯಾಲೆನ್ಸ್ ಡಯಟ್ ಶುಡ್ ಹ್ಯಾವ್, ಸಮತೋಲನ ಆಹಾರ ಏನನ್ನು ಹೊಂದಿರ್ತದೆ? ಅಂದರೆ ಸಮತೋಲನ ಆಹಾರ ಅಂದಾಗ ನಾವು ಸೇವನೆ ಮಾಡಬೇಕು. ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ. ಅದರಲ್ಲಿ ಪ್ರೋಟೀನ್ಗಳು 1 5 ಅಂಶ ಇತ್ತು,
ಫ್ಯಾಟ್ಸು 1/5 ಆಮೇಲೆ ಕಾರ್ಬೋಹೈಡ್ರೇಟು 3/5 ಇರಬೇಕಂದ್ರೆ ಹೆಚ್ಚು ಕಾರ್ಬೋಹೈಡ್ರೇಟ್ ಪ್ರಮಾಣ ಇರಬೇಕಾಗ್ತದೆ. ಆಮೇಲೆ ಫ್ಯಾಟು 1/5 ಪ್ರೋಟೀನು 1/5 5 ಭಾಗ ಮಾಡಿದ್ರೆ ಇಷ್ಟು ಪ್ರಮಾಣ ಇದರದು ಸಮತೋಲನ ಆಹಾರ ಅನಿಸ್ಕೊಳ್ತದೆ. ನೆಕ್ಸ್ಟು ಬಾಯ್ಲ್ ಜ್ಯೂಸ್ ಈಸ್ ಪ್ರೊಡ್ಯೂಸ್ಡ್ ಬೈ ಸ್ಟಮಕ್ ಲಿವರ್. ಅಂದರೆ ಪಿತ್ತರಸವನ್ನು ಯಾವ್ದು ಸ್ರವಿಕೆ ಮಾಡ್ತದೆ ಅಂದಾಗ ಜಠರ ಸ್ರವಿಕೆ ಮಾಡ್ತದೆ. ಪಿತ್ತರಸವನ್ನು ಸ್ರವಿಕೆ ಮಾಡೋದು ಜಠರ, ಯಾಕಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗ್ತಕ್ಕಂಥದ್ದು ಲಿವರ್ ಮಾಡ್ತಕ್ಕಂಥದ್ದು. ನೆಂಟು ಎಮಲ್ಸಿಫಿಕೇಷನ್ ಈಸ್ ಎ ಫಂಕ್ಷನ್ ಆಫ್. ಮೆಮಲ್ಸೀಕರಣ ಎಂಬ ಪ್ರಕ್ರಿಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು? ಬಾಯ್ಲ್. ಪಿತ್ತರಸ ಮಾಡ್ತದೆ. ಬಾಯ್ಲ್ ಈಸ್ ಎ ರೈಟ್ ಆನ್ಸರ್. ವೇರ್ ಡಸ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್. ಪ್ರೋಟೀನ್ನ ಡೈಜೆಷನ್ ಕ್ರಿಯೆ ಎಲ್ಲಿ ಸ್ಟಾರ್ಟ್ ಆಗ್ತದೆ? ಸ್ಟಮಕ್ದಲ್ಲಿ ಸ್ಟಾರ್ಟ್ ಆಗ್ತದೆ. ಎಲ್ರಿ? ಸ್ಟಮಕ್. ಇನ್ವಾಲಂಟರಿ ವೇವ್ಸ್ ಲೈಕ್ ಮೂಮೆಂಟ್ ಆಫ್ ಇಸೋಫೆಗಸ್ ಈಸ್ ಕಾಲ್ಡ್ ಆ್ಯಸ್. ಅಂದರೆ ಇಸೋಫೆಗಸ್ ಅಂದರೆ ಏನು? ಅನ್ನನಾಳಕ್ಕನ ಇಸೋಫೆಗಸ್ ಅದಕ್ಕೆ ಇತ್ತು. ಅನ್ನನಾಳದಲ್ಲಿ ಆಹಾರ ಇದ್ದದು ಚಲನೆ ಆಗಬೇಕಾದ್ರೆ ಆ ಕ್ರಿಯೆಗೆ ನಾವು ಏನಂತ ಕರಿತೇವೆ? ಆ ಕ್ರಿಯೆಯನ್ನು ಪೆರಿಸ್ಟಾಲಸಿಸ್ ಅಂತ ಕರಿತೇವೆ. ಯಾಕಂದ್ರೆ ಅನ್ನನಾಳದಲ್ಲಿ ಒಮ್ಮೆ ಆಹಾರ ಆಗ್ಬೇಕಾದ್ರೆ ಅನ್ನನಾಳ ಹಿಗ್ಗುತ್ತಾ, ಸಂಕೋಚನಗೊಳ್ಳುತ್ತಾ, ವಿಕಸನಗೊಳ್ಳುತ್ತಾ, ಕಾಂಪ್ರೆಷನ್ ಆಗುತ್ತಾ, ಏನು ಮಾಡ್ತದೆ? ಚಲಿಸ್ತದೆ. ಇದರಿಂದ ಆ ಕ್ರಿಯೆಗೆ ಪೆರಿಸ್ಟಾಲಸಿಸ್ ಅಂತ ಕರಿತೇವೆ. ಇನ್ನು ಸೈಜ್ ಆಫ್ ಇಂಟೆಸ್ಟೈನ್ ಆಫ್ ಹ್ಯೂಮನ್ ಈಸ್ ಲೇಟ್ ಟು ಸ್ಟ್ರೇಟ್ ಲೈನ್ ವಿತ್ ಲೆಂತ್. ಸಣ್ಣ ಕರಳನ್ನು ನಾವು ಸ್ಟ್ರೇಟ್ ಲೈನಾಗಿ ಮಾಡಿದಾಗ ಹತ್ರ ಉದ್ದ ಲೆಂತ್ ಎಷ್ಟಾಗ್ತದೆ ಕೇಳಿ? 10 ಮೀಟರ್ 10 ಮೀಟರ್ ಆಗ್ತದೆ. ನೆಕ್ಸ್ಟು ಸ್ಟಾರ್ಚ್ ಕ್ಯಾನ್ ಬಿ ಟೆಸ್ಟೆಡ್ ಇನ್ ಎನಿ ಫುಡ್ ಬೈ ಹೆಲ್ಪ್ ಆಫ್. ಅದರ ಅರ್ಥ ಪಿಷ್ಟವನ್ನು ನಾವು ಏನು ಮಾಡ್ತೇವೆ? ಪರೀಕ್ಷೆ ಮಾಡಬೇಕಾದ್ರೆ ಆಹಾರದಲ್ಲಿರ್ತಕ್ಕಂಥ ಪಿಷ್ಟವನ್ನು ಪರೀಕ್ಷೆ ಮಾಡಬೇಕಾದ್ರೆ ಯಾವ ದ್ರಾವಣವನ್ನು ಬಳಕೆ ಮಾಡ್ತಾರೋ? ಅಯೋಡಿನ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಯಾರು? ಅಯೋಡಿನ್ ಸೊಲ್ಯೂಷನ್. ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ಸ್ ಆರ್ ಒಬ್ಟೆಂಡ್ ಫ್ರಾಮ್. ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಹೊಂದಿರತಕ್ಕಂಥದ್ದು ಯಾವುದು? ಹೋಲ್ ಗ್ರೇನ್ ಫುಡ್ಸ್. ಪೂರ್ಣ ಕಾಳುಗಳು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ನ ಹೊಂದಿರತಕ್ಕಂಥದ್ದು. ಇನ್ನು ಬುರೇಟ್ ಸೊಲ್ಯೂಷನ್ ಈಸ್ ಯೂಸ್ಡ್ ಫಾರ್ ಟೆಸ್ಟ್. ಬುರೇಟ್ ದ್ರಾವಣವನ್ನು ಎದಕ್ಕೆ ಯೂಸ್ ಮಾಡ್ತಾರೋ? ಪ್ರೋಟೀನ್ನ ಪರೀಕ್ಷೆಗೆ ಯೂಸ್ ಮಾಡ್ತಾರೆ. ಟೆಸ್ಟ್ ಆಫ್ ಪ್ರೋಟೀನ್ ಯಾವ ಸೊಲ್ಯೂಷನ್ ಯೂಸ್ ಮಾಡ್ತಾರೆ? ಬುರೇಟ್ ಸೊಲ್ಯೂಷನ್ ಯೂಸ್ ಮಾಡ್ತಾರೆ. ಎ ಲಿಕ್ವಿಡ್ ವಿಚ್ ಈಸ್ ಯೂಸ್ಡ್ ಟು ಟೆಸ್ಟ್ ಫ್ಯಾಟ್ಸ್ ಈಸ್ ಕಾಲ್ಡ್ ಆ್ಯಸ್. ಕೊಬ್ಬನ್ನು ಪರೀಕ್ಷೆ ಮಾಡಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಲಿಕ್ವಿಡ್ ಯಾವುದು? ಯಾವುದ್ರಿ? ಇಥನಾಲನ್ನು ಯೂಸ್ ಮಾಡ್ಲಾಗ್ತದೆ. ಯಾವುದ್ರಿ? ಇಥನಾಲ್. ನೆಕ್ಸ್ಟು ಈಗ ಹಲ್ಲಿನ ಬಗ್ಗೆ ನೋಡೋಣ. ಇದು ಡೈಜೆಷನ್ ಆಯಿತು. ಅದಾದ ನಂತರ ಮನಬಡಿಯಲ್ಲಿ ಟೀತ್. ಈಗ ನೋಡಿರಿ, ಟೀತ್ ಅಂದಾಗ ಸ್ಟಡಿ ಆಫ್ ಟೀತ್ ಈಸ್ ಕಾಲ್ಡ್ ಆ್ಯಸ್. ಟೀತ್ ಹಲ್ಲಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವೇನು ಕರಿತೇವೆ? ಒಂಟೋಲಾಜಿ ಅಂತ ಕರಿತೇವೆ. ಏನು? ಒಡೊಂಟೋಲಾಜಿ ಅಂತ ಕರಿತಾರೆ. ಒಡೊಂಟೋಲಾಜಿ ಅಂದರೆ ಸ್ಟಡಿ ಆಫ್ ಟೀತ್ ಈಸ್ ಕಾಲ್ಡ್ ಒಡೊಂಟೋಲಾಜಿ. ಇನ್ನು ಮೊಲಾರ್ ಟೀತ್ ಹೆಲ್ಪ್ಸ್ ಇನ್ ದಿ ಫುಡ್. ನೋಡಿರಿ, ಹಲ್ಲುಗಳಲ್ಲಿನ ಇನ್ಸೈಸರು, ಕೆನೈನು, ಮೊಲಾರು, ಫ್ರೀ ಮೊಲಾರು, ಟೋಟಲ್ದಾಗ 4 ಟೈಪ್ಸ್ ಆಫ್ ಟೀತ್ಸ್ ಬರ್ತಾವೆ. ಅದರಲ್ಲಿ ಮೊಲಾರ್ ಟೀತ್ ಅಂತ ಏನಿರುತ್ತಲ್ಲ, ಇದು ಆಹಾರದ ಕ್ರಿಯೆ ಮಾಡ್ಬೇಕಾರೆ ಈ ಮೊಲಾರ್ ಟೀತು ಏನು ಫುಡ್ದಲ್ಲಿ ಇರ್ತದೆ ಏನು ಮಾಡ್ತದೆ? ಗ್ರಿಂಡಿಂಗ್ ಮಾಡ್ತದೆ, ಅರಿತದೆ, ಗ್ರಿಂಡಿಂಗ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿ ಟೀತ್ ಯಾವ್ದು ಕೇಳಿದ್ರು? ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿ ಟೀತ್ ಯಾವುದಂದ್ರೆ ಎನ್ಯಾಮೆಲ್ ಅಂತ ಕೇಳ್ತಾರೆ. ಹಲ್ಲಿನ ಗಟ್ಟಿ ಭಾಗ ಯಾವುದು ಅಂದರೆ ಎನ್ಯಾಮೆಲ್ ಭಾಗ. ದಿ ಟೀತ್ ವಿಚ್ ಹೆಲ್ಪ್ಸ್ ದಿ ಟೀರಿಂಗ್ ದಿ ಫುಡ್ ಆರ್ಸ್. ಅಂದರೆ ಅರಿಯುವ ಕ್ರಿಯೆ. ಟೀರಿಂಗ್ ಅಂದರೆ ಅಗಿಯುವುದು, ಅಗಿಯುವ ಕ್ರಿಯೆ. ಆಹಾರವನ್ನು ಅಗಿಯೋದು ಹಲ್ಲಿನ ಯಾವ ಭಾಗ ಮಾಡ್ತದೆ? ಕೆನೈನ್ಸ್ ಅಲ್ಲಿ ಮಾಡ್ತವೆ. ಅಂದರೆ ಹಲ್ಲಿನಲ್ಲಿ ಕೆನೈನ್ಸ್ ಮಾಡೋದು ಇದು ಟೀರಿಂಗ್ ಮಾಡ್ತಕ್ಕಂಥದ್ದು. ಲಾಸ್ಟ್ ಮೊಲಾರ್ ಟೀತ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಕಾಲ್ಡ್. ಅಂದರೆ ಇದರರ್ಥ ಆರೋಗ್ಯವಂತ ಮಾನವನಿಗೆ ನಾರ್ಮಲ್ ಪರ್ಸನ್ಗೆ ಅಡಲ್ಟ್ ಸ್ಟೇಜ್ದಾಗ ಹಲ್ಲುಗಳು ಎಷ್ಟು ಇರ್ತವೆ? 28 ಇರ್ತಾವೆ. ನಂತರ ಬೆಳವಣಿಗೆ ಆದಂಗೆ 4 ಇಂಟೆಲಿಜೆಂಟ್ ಟೀತ್ ಬೆಳಿತಾವೆ, ವಿಸ್ಡಮ್ ಟೀತ್ ಬೆಳಿತಾವೆ. ಅದಕ್ಕೆ ವಿಸ್ಡಮ್ ಟೀತನ್ನು ಲಾಸ್ಟ್ ಮೊಲಾರ್ ಟೀತ್ ಅಂತ ಕರಿತಾವೆ, ಇಂಟೆಲಿಜೆಂಟ್ ಟೀತ್ ಅಂತ ಕರಿತಾವೆ. ಅದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದಿ ಹ್ಯೂಮನ್ ಬಾಡಿ ಯಾವುದಂದ್ರೆ, ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಕಠಿಣವಾದ ವಸ್ತು ಯಾವುದಂದ್ರೆ ಎನ್ಯಾಮೆಲ್, ಹಲ್ಲಿನ ಗಟ್ಟಿ ಭಾಗ ಆಗಿರ್ತದೆ. ನೆಕ್ಸ್ಟು ಸಲೈವ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು. ಅಂದ್ರೆ ಸಲೈವ ಅದರ ಬಾಯಿಯಲ್ಲಿರ್ತಕ್ಕಂಥ
ಏನಿರ್ತದೆ ಜೊಲ್ಲು ಅಂತ ಕರಿತೀವಿ, ಸಲೈವ ಅಂತ ಕರಿತೀವಲ್ಲ, ಅದು ಪಿಷ್ಟವನ್ನು ಏನು ಮಾಡ್ತದೆ, ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಟೀತ್ ಇನ್ ಅಡಲ್ಟ್. ಆರೋಗ್ಯವಂತ ಮಾನವನಲ್ಲಿ ಅಡಲ್ಟ್ ಸ್ಟೇಜ್ದಾಗಿದ್ದಾಗ ಹಲ್ಲುಗಳು ಎಷ್ಟಿರ್ತಾವೆ ಕೇಳಿದ್ರೆ 32 ಹಲ್ಲುಗಳು ಇರ್ತಾವೆ. ಎಷ್ಟು 28 ಅಥವಾ 32. ಇನ್ನು ಅಡಲ್ಟ್ ಸ್ಟೇಜ್ದಾಗ 32 ಇರ್ತಾವೆ ರೀ. ಅಲ್ಲೂ ಮಿಸ್ಟೇಕ್ ಆಗ್ಯದ. ನಂಬರ್ ಆಫ್ ಇಂಟೆಲಿಜೆಂಟ್ ಟೀಸ್ ಅಂದರೆ ಬುದ್ಧಿವಂತಿಕೆ ಹಲ್ಲುಗಳು ವಿಜ್ಡಮ್ ಟೀತು ಫಸ್ಟ್ 28 ಇರ್ತಾವೆ. ಆದ ನಂತರ 4 ಹಲ್ಲುಗಳು ಬುದ್ಧಿವಂತಿಕೆ ಹಲ್ಲುಗಳು ಬೆಳವಣಿಗೆ ಆಗ್ತವೆ. ಟೀತ್ ಹ್ಯಾವಿಂಗ್ 3 ರೂಟ್ಸ್, 3 ಬೇರುಗಳನ್ನು ಹೊಂದಿರುವ ಹಲ್ಲು ಯಾವುದಂದ್ರೆ ಪ್ರೀ ಮೂಲಾರ್ ಹಲ್ಲುಗಳು. 3 ಪ್ರಮುಖವಾಗಿ ಏನಿರ್ತಾವೆ ಟೀತ್ ರೂಟ್ಸನ್ನು ಹೊಂದಿರ್ತಾವೆ, ಬೇರುವನ್ನು ಹೊಂದಿರ್ತಾವೆ. ಇಷ್ಟು ಬ್ಲಡ್ ಆ್ಯಂಡ್ ಹಾರ್ಟ್ಸ್, ಡೈಜೆಷನ್ಸ್ ಆ್ಯಂಡ್ ಟೀತ್, ಹೀಗೆ ಹ್ಯೂಮನ್ ಬಾಡಿಗೆ ಸಂಬಂಧಿಸಿದ 3 ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡಲಾಯಿತು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.